ನಿಮ್ಮ ಈ ತಾಕತ್ತು ಈ ಪೌರುಷನ ನಿಮ್ಮ ರಾಜ್ಯಕ್ಕೆ ಹೋಗಿ ತೋರಿಸ್ರಿ. ಇದು ಕರ್ನಾಟಕ ರಾಜ್ಯ. ಇನ್ನೇನಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ. ಸಿದ್ದರಾಮಯ್ಯ ವ್ಯಾಕರಣ ಮಾತಾಡ್ತಾರೆ, ಇಲ್ಲಿ ಬಂದು ನೋಡ್ಲಿ. ಸಿದ್ದರಾಮಯ್ಯನವರೇ, ಮಾನ್ಯ ಗೃಹ ಸಚಿವರೇ, ನೀವು ನಿಮ್ಮ ಸರ್ಕಾರ ನಮ್ಮನ್ನ ಬಳಸ್ಕೊಂಡು ಇವತ್ತು ನಮಗೆ ಈ ತರ ಅನ್ಯಾಯ ಮಾಡ್ತಾ ಇದ್ದೀರಿ. ಇದನ್ನ ನಾವು ಉತ್ತರ ಕೊಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಗೆ ನಿಮಗೆ ಉತ್ತರ ಸಿಗುತ್ತೆ. ಕನ್ನಡ ನಾಮಫಲಕ ಕಡ್ಡಾಯ ಹೋರಾಟ ಶುರುವಾಗಿದೆ. ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಚಾಲನೆ ಕೊಟ್ಟಿದೆ. ಕನ್ನಡ ಪರ ಸಂಘಟನೆಗಳು ಮಾತ್ರ ಅಲ್ಲ, ಕನ್ನಡಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟಿಗೆ ಸರ್ಕಾರ ಕೂಡ ಕಾನೂನು ಕೈಗೆತ್ಕೊಂಡವರಿಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಈಗಾಗಲೇ ಕರವೇ ನಾರಾಯಣಗೌಡರನ್ನೇ ಅರೆಸ್ಟ್ ಮಾಡಿದೆ. 29 ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ. ಐಪಿಸಿ ಸೆಕ್ಷನ್ 504, 506, 143, 147, 427 ಇದರ ಅಡಿಯಲ್ಲಿ ಅವರನ್ನ ಬಂಧನ ಮಾಡಿದೆ. ಯಾಕೆಂದ್ರೆ ನಿನ್ನೆ ಇಡೀ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಪ್ರತಿಭಟನಾಕಾರರು ಇಂಗ್ಲಿಷ್ ಬೋರ್ಡ್ಗಳೇನಿತ್ತು, ಹಿಂದಿ ಬೋರ್ಡ್ಗಳೇನಿತ್ತು, ಪರಭಾಷೆಯ ಬೋರ್ಡ್ಗಳೇನಿತ್ತು ಎಲ್ಲವನ್ನ ಕೂಡ ಕೆಡವಿದ್ದಾರೆ, ಒಡೆದು ಹಾಕಿದ್ದಾರೆ, ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಹೋರಾಟಕ್ಕೆ ಕನ್ನಡಿಗರು ಮನಸ್ಸಿಂದ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಕಳೆದು ಹೋಗ್ತಾ ಇರುವಾಗ ಕನ್ನಡಿಗರು ಮಾಡ್ತಾ ಇರುವಂತಹ ಈ ಹೋರಾಟಕ್ಕೆ ಸರ್ಕಾರ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲೂ ಇರುವಂಥದ್ದು. ಹಾಗಾದ್ರೆ ಈಗೇನಾಗ್ತಾ ಇದೆ, ಮುಂದೇನಾಗುತ್ತೆ? ನಾರಾಯಣಗೌಡರು ಈಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಹೋರಾಟ ಮತ್ತಷ್ಟು ತೀವ್ರ ಆಗಿದೆ. ಆಗ್ಬೇಕಾಗಿರೋದೇನು, ಆಕ್ಚುಲಿ ಸರ್ಕಾರ ಏನ್ ಮಾಡಬೇಕು ಈ ವಿಚಾರವಾಗಿ ನೋಡೋದಾದ್ರೆ, ಸರ್ಕಾರ ಹೋರಾಟ ಮಾಡಿದವ್ರನ್ನ ಹತ್ತಿಕ್ಕುತ್ತೆ, ಹೋರಾಟವನ್ನ ಹತ್ತಿಕ್ಕಿ ಬಂಧನ ಮಾಡುತ್ತೆ, ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುತ್ತೆ ಅಂತಂದ್ರೆ ಕನ್ನಡ ಪರ ಹೋರಾಟ ಯಾಕೆ ಶುರುವಾಗುತ್ತೆ? ಸರ್ಕಾರ ಎಚ್ಚರಿಕೆಯಿಂದ ಸರ್ಕಾರ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ ಅಂತ ಭಾಷಣಗಳಲ್ಲಿ ಬಿಗಿಯೋದನ್ನ ಬಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಜವಾಗಿ ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಅದರಿಂದ ಕಟ್ಟುನಿಟ್ಟಾದ ನಿಯಮಗಳು, ಆದೇಶಗಳು ಬರೀ ಘೋಷಣೆ ಆಗೋದಲ್ಲ, ಜಾರಿ ಆದ್ರೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರನೇ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಅದು ಜಾರಿ ಆಗೋತ್ತಿಗೆ ತಾನೇ ಜನ ಸುಮ್ಮನಿದ್ದಾರೆ ಅಥವಾ ವಿರೋಧ ಪಕ್ಷಗಳು ಸುಮ್ಮನಿದ್ದಾವೆ? ಅದು ಜಾರಿ ಆಗದೆ ಇದ್ದಿದ್ರೆ ಈಗ ಪ್ರತಿಭಟನೆ ಆಗ್ತಾ ಇರಲಿಲ್ವಾ? ಸರ್ಕಾರಕ್ಕೆ ಸಮಸ್ಯೆ ಆಗ್ತಾ ಇರಲಿಲ್ವಾ? ಹಾಗೇನೆ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ ಅಂತ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದನ್ನ ಜಾರಿ ಮಾಡಿ ಸ್ವಾಮಿ. 5 ಗ್ಯಾರಂಟಿ ಜಾರಿ ಮಾಡ್ದಂಗೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಇಲ್ಲಿ ನಮ್ಮ ಭಾಷೆಯೇ ಸಾರ್ವಭೌಮ ಅಂತ ಘೋಷಣೆ ಮಾಡೋದಲ್ಲ, ಜಾರಿ ಮಾಡಿ. ಸುಮ್ಮನೆ ಬೊಗಳೆ ಭಾಷಣಗಳನ್ನ ಹೊಡೆಯೋದಲ್ಲ. ಈಗ ಕಾನೂನು ಕೈಗೆತ್ಕೊಂಡಿದ್ದೀರಾ ಅಂಥೇಳಿ ಅವರ ವಿರುದ್ಧ ಕ್ರಮ ತಗೋತಾ ಇದ್ದೀರಾ. ಕಾನೂನು ಕೈಗೆತ್ಕೊಳ್ಳೋದು ತಪ್ಪೇನೆ. ಕಾನೂನಿನ ಎದುರು ಎಲ್ಲರೂ ಸಮಾನರು. ಇದು ಯಾವುದೇ ರೀತಿ ಶಾಂತಿ ಭಂಗ ಆಗದೆ ತೀರ್ಮಾನ ಆಗಬೇಕು. ಆದರೆ ಎಷ್ಟು ಸಮಯ? ಈಗಾಗಲೇ 27ನೇ ತಾರೀಕು, 28ನೇ ತಾರೀಕಿಂದ ಆ ಒಂದು ಬೋರ್ಡ್ಗಳು ಕಾಣಬೇಕು. 27 ಕೊನೆ ದಿನ ಆಗಿತ್ತು. 27ನೇ ತಾರೀಕು ಕೂಡ ಬೋರ್ಡ್ಗಳಿಲ್ಲ. ಆ ಕ್ಷಣದಲ್ಲಿ ಯಾವುದೇ ಬೋರ್ಡ್ಗಳನ್ನು ಒಂದು ದಿನದಲ್ಲಿ 5-10 ಗಂಟೆಯಲ್ಲಿ ಬದಲಾಯಿಸುವಂಥ ಬೋರ್ಡ್ಗಳು ಕೂಡ ಅವಲ್ಲ. ಅಥವಾ ನಮ್ಮ ಕನ್ನಡದ ಬಗ್ಗೆ ಅಷ್ಟು ಗೌರವ ಏನು ಇವರಿಗೆ ಪರಭಾಷೆಯಿಂದ ಬಂದು ಅಥವಾ ಇಲ್ಲಿ ಪರಭಾಷಿಗರನ್ನ ಸೆಳೆದು ಬಿಸ್ನೆಸ್ ಮಾಡ್ಕೊಳ್ಳೋಕೆ ಹೊರಟಿರುವಂಥ ಉದ್ಯಮಿಗಳಿಗೆ ಅವರಿಗೆ ಅಷ್ಟೇನು ಕನ್ನಡದ ಬಗ್ಗೆ ಗೌರವ ಇಲ್ಲ. ಇದ್ದಿದ್ದಾಗಿದ್ದರೆ ಇಷ್ಟೊತ್ತಿಗಾಗಲೇ ಕನ್ನಡ ಬೋರ್ಡ್ ಅಲ್ಲಿ ಇರ್ತಾ ಇತ್ತು. ಕೊನೆ ದಿನ ಚೇಂಜ್ ಮಾಡುವಷ್ಟರ ಮಟ್ಟಿಗೆ ಧಾರ್ಷ್ಟ್ಯ ಇದೆ ಅಂತ ಹೇಳಿದರೆ ಅವರ ಬೋರ್ಡ್ಗಳನ್ನು ಒಡೆದು ಹಾಕ್ತೀವಿ ಅಂಥೇಳಿ ಕನ್ನಡ ಪರ ಸಂಘಟನೆಯವರು ರೊಚ್ಚಿಗೆದ್ರು. ಇದು ಈ ಎಲ್ಲ ಒಂದು ತೀವ್ರ ವಿವಾದಕ್ಕೆ ಕಾರಣ ಆಯಿತು. ಆದರೆ ಬರೀ ಭಾಷಣಗಳನ್ನೇ ಕೊಡ್ತಾ ಹೋಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ನೋಡಿ. ಕೆಲವು ತಿಂಗಳುಗಳ ಹಿಂದೆ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವುದೇ ಪ್ರತಿಭಟನೆ ಮಾಡೋದಿಲ್ಲ, ಹಾಗಾಗಿ ಅವರು
DK ಶಿವಕುಮಾರ್ ಪರ ನಿಂತ್ಕೋತಾರೆ, ಕನ್ನಡವನ್ನೇ ಇಲ್ಲಿ ಕಡೆಗಣಿಸ್ತಾರೆ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಂತ ಒಂದಷ್ಟು ಅಪವಾದಗಳು ಕೇಳಿಬಂದಿತ್ತು. ಆದರೆ ಈಗ ಅದ್ಯಾವುದನ್ನು ಲೆಕ್ಕಿಸದೇನೆ ನಾರಾಯಣಗೌಡರು ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು ತಮ್ಮ ಸ್ನೇಹಿತನ ಸ್ನೇಹವನ್ನು, ಅಂದರೆ ಒಳ್ಳೆಯ ಬಾಂಧವ್ಯ ಇತ್ತು ಇವರಿಬ್ಬರ ನಡುವೆ, ಅದ್ಯಾವುದು ಸದ್ಯಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ತಮ್ಮ ಸರ್ಕಾರವೇ ಮುಖ್ಯ, ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ನಾವು ನಾರಾಯಣಗೌಡರನ್ನು ಬಂಧಿಸ್ತೀವಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸ್ತೀವಿ ಅಂತೇಳಿ ಖಡಕ್ ಆಗಿ ಹೇಳಿದ್ದಾರೆ. ಪ್ರತಿಭಟನೆ ಮಾಡಲಿ, ಬೋರ್ಡ್ ಹಾಕುವಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದ್ದು, ಎಲ್ಲರದ್ದು ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳ ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ, ಅವರು ಕಾನೂನು ಕ್ರಮ ಕೈಗೊಂಡು. ಇನ್ನು ಪಾಪ ಕನ್ನಡಿಗರ ಪರಿಸ್ಥಿತಿ ಹೇಗೆ ಅಂದರೆ, ತಮಿಳುನಾಡು ಮಾದರಿ ನಮಗೆ ಬೇಕು ಅಂತೀವಿ. ತಮಿಳುನಾಡಿನವ್ರಿಗೆ ಯಾವುದೇ ಭಾಷಾ ಸಮಸ್ಯೆ ಇಲ್ಲ, ಅವರು ತಮ್ಮ ಭಾಷೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಚ್ಚಳಿಯದಂತೆ ಉಳಿಸ್ಕೊಂಡು ಬಂದಿದ್ದಾರೆ. ಕಾವೇರಿಗಾಗಿ ನಾವೇ ಹೋರಾಟ ಮಾಡಬೇಕು, ಬೆಳಗಾವಿಗಾಗಿ ನಾವೇ ಹೋರಾಟ ಮಾಡಬೇಕು, ಕಾಸರಗೋಡಲ್ಲಿ ಕನ್ನಡ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡಬೇಕು. ಕನ್ನಡಿಗರಿಗೇನು ಹೋರಾಟ ಮಾಡೋದೇ ಕೆಲಸನ? ಅವ್ರವ್ರ ಮನೆ ದಿನ ಹೊಟ್ಟೆಪಾಡು ಮಾಡ್ಕೊಳ್ಳೋದೇನು ಬೇಡವಾ? ಸರ್ಕಾರ ಕಾನೂನನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಕನ್ನಡದ ಬಗೆಗೆ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದರೆ, ಅದು ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಈ ರೀತಿ ಹೋರಾಟಗಳು ಬೇಕಾಗೋದೇ ಇಲ್ಲ. ಆದರೆ ಸರ್ಕಾರ ಮಾಡ್ತಿರೋದೇನು? ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಸರ್ಕಾರದಲ್ಲಿ, ಅದಕ್ಕೆ ಅನುದಾನವನ್ನೇ ಕೊಟ್ಟಿಲ್ಲ ಅಂತ ಆಮ್ ಆದ್ಮಿ ಪಾರ್ಟಿ 5-6 ತಿಂಗಳಿಂದ ಪ್ರತಿಭಟನೆ ಮಾಡಿದೆ, ಹೇಳ್ತಾನೆ ಬಂದಿದೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾಕೆ ಇಟ್ಕೊಂಡಿದ್ದೀರಾ? ಶಿವರಾಜ್ ತಂಗಡಗಿ ಅವ್ರನ್ನ ಮಂತ್ರಿ ಮಾಡಿದ್ದೀರಾ. ಶಿವರಾಜ್ ತಂಗಡಗಿ ಏನಕ್ಕೆ? ಸಿದ್ದರಾಮಯ್ಯನವರ ಹಿಂಬಾಲಕರು. ಅವರು ಸಿದ್ದರಾಮಯ್ಯನವರಿಗೆ ಸದಾ ಅವ್ರ ಬಗ್ಗೆ ಹೊಗಳೋದ್ರಲ್ಲೇ ನಿರತರಾಗಿರ್ತಾರೆ, ಹೊಗಳು ಭಟ್ರಾಗಿ. ಅವ್ರಿಗೆ ಏನು ಕೊಡ್ದಿದ್ರೇನಂತೆ, ಇಲಾಖೆಗೆ ಏನು ಕೊಡ್ದಿದ್ರೇನೋ, ಅವ್ರಿಗೊಂದು ಸರ್ಕಾರದಿಂದ ಬರುವಂಥ ಭತ್ಯೆ, ಸಚಿವರಿಗೆ ಒಂದು ಕಾರು, ಇದನ್ನು ಕೊಟ್ಬಿಟ್ರೆ ಸಾಕು. ಇಲಾಖೆಗೆ ಹಣ ಯಾಕೆ ಬೇಕು? ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಂಡಿದ್ರೆ ಸಾಕು ಅನ್ನುವಂಥ ಸಚಿವಗಿರಿ ಒಂದು ಸಿಕ್ಕಿದೆ ಅಂತ ಇರುವಂಥ ಶಿವರಾಜ್ ತಂಗಡಗಿಯವರು ಏನೋ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ನೀವು ಬೆಂಬಲ ಸೂಚಿಸೋಕೆ ನೀವೇ ಬೇಕಾ ಸ್ವಾಮಿ? ಪ್ರತಿಯೊಬ್ಬ ಕನ್ನಡಿಗನು ಬೆಂಬಲ ಸೂಚಿಸ್ತಾನೆ. ನೀವು ಆ ಸ್ಥಾನದಲ್ಲಿರುವಂಥವರು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತಂದು ಕರ್ನಾಟಕದಲ್ಲಿ ಕನ್ನಡವೇ ಅಂತಿಮ, ಕನ್ನಡವೇ ಸಾರ್ವಭೌಮ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸ್ಬೇಕು. ಸುಮ್ಮನೆ ಭಾಷಣ ಬೊಗಳೆ ಮಾಡೋದ್ರಲ್ಲಿ ನಿಮಗಿಂತ ಹೆಚ್ಚುಗಾರರು ಬಹಳ ಜನ ಇದ್ದಾರೆ. ಮಂತ್ರಿಯಾಗಿ ಅದನ್ನು ಮಾಡಬೇಕು ಅಂತಿಲ್ಲ, ಅಥವಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಅದನ್ನು ಮಾಡಬೇಕು ಅಂತ ಇಲ್ಲ. ಸದ್ಯ ಏನೋ ಸಿದ್ದರಾಮಯ್ಯನವರು ಸಭೆ ಮಾಡ್ತೀವಿ, ನಾವು ಬಹಳ ಮುಖ್ಯವಾಗಿ ಅಧಿಕಾರಿಗಳ ಜೊತೆ, ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆ, BBMP ಅಧಿಕಾರಿಗಳ ಜೊತೆ ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸ್ತೀವಿ ಕನ್ನಡ ನಾಮಫಲಕ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದು ಕೂಡ ಬೆಂಗಳೂರಲ್ಲಿ ಕೂಡ ಕೆಲವು ಕಣ್ಣಿಗೆ ಕಾಣಿಸುವಂಥ ದೊಡ್ಡ ದೊಡ್ಡ ರಸ್ತೆಗಳಲ್ಲೇನೋ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನನ ಮಾಡಬಹುದು. ಕರ್ನಾಟಕದಾದ್ಯಂತ ಮಾಡ್ತೀರಾ ಅಂತಂದರೆ ಅದೆಲ್ಲ ಬಿಡಿ, ಮುಂದಕ್ಕೆ ಯಾವಾಗಲೂ ನೋಡೋಣ ಅನ್ನೋ ಥರ ಇದ್ದಾರೆ. ಸದ್ಯಕ್ಕೆ ಕನ್ನಡಿಗರು ಮತ್ತೊಂದು ಸಾರಿ ಅವರ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಇದು. ಒಂದಷ್ಟು ರಸ್ತೆಗಳಲ್ಲಿ ಒಂದಷ್ಟು ಬೋರ್ಡ್ಗಳು ತಾತ್ಕಾಲಿಕವಾಗಿ ಇಂಗ್ಲೀಷ್ ಬೋರ್ಡ್ಗಳು ಕನ್ನಡಕ್ಕೆ ಪರಿವರ್ತನೆ ಆಗ್ತವೆ, ಸ್ವಲ್ಪ ಮಟ್ಟಿಗೆ ಕನ್ನಡ ಕಾಣಿಸುತ್ತೆ. ಅದು ಕೂಡ ಕನ್ನಡವನ್ನೇನು ಪರ್ಮನೆಂಟ್ ಆಗಿ ಆ ಬೋರ್ಡಲ್ಲಿ ಪ್ರತಿಷ್ಠಾಪಿಸೋದಿಲ್ಲ. ಸ್ವಲ್ಪ ದಿನಗಳ ನಂತರ ಅದು ಬದಲಾಗುತ್ತೆ, ಮತ್ತೆ ಅಲ್ಲಿ ಇಂಗ್ಲೀಷು ಹಿಂದಿ ಬೋರ್ಡ್ಗಳೇ ಬಂದು ನಿಂತ್ಕೋತವೆ. ಇನ್ನು BJP ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತು ಅಂತ ಹೇಳಿದರೆ, ಪ್ರಹ್ಲಾದ್ ಜೋಶಿ ಅವರು, ಆರ್ ಅಶೋಕ್ ಅವರು ತುಂಬ ಮಾತಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ನಿಜವಾಗಿದ್ದು, ಅದಕ್ಕೆ ಬೆಂಬಲ ಸಿಗಬೇಕು, ಸರ್ಕಾರ ಕನ್ನಡ ಬೋರ್ಡ್ಗಳನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿದರು. ಆದರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಆಂಗ್ಲ ಮಾಧ್ಯಮದ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಹಿಂದಿ ಎನ್ನುವ ಒಂದು ಪದನ ಎಲ್ಲಿ ಕೂಡ ಅವ್ರು ಬಳಸೋದಿಲ್ಲ. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಹಿಂದಿ ಬೋರ್ಡ್ಗಳು ಕೂಡ ರಾರಾಜಿಸ್ತವೆ. ಅವರು ಕೇವಲ ಇಂಗ್ಲೀಷ್ ಬಳಕೆ ಮಾಡ್ತಾರೆ. ಇಂಗ್ಲೀಷ್ ಬಳಕೆ ಯಾಕೆ? ಕನ್ನಡ ಬಳಕೆ ಇರಬೇಕು. ಕೇರಳದಲ್ಲಿ ಮಲಯಾಳಿ ಇರುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ ಇರಬೇಕು, ಆಂಧ್ರ ಪ್ರದೇಶ ಬಂದರೆ ತೆಲುಗು ಇರಬೇಕು, ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ಪ್ರಾದೇಶಿಕ ಭಾಷೆಗೆ ಮಹತ್ವ ಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹಿಂದಿಯಿಂದ ಕೂಡ ಸ್ವಲ್ಪ ಸಮಸ್ಯೆ ಇದ್ದೇ ಇದೆ. ಅದನ್ನು ಯಾಕೆ ಹೇಳಲ್ಲ ಗೊತ್ತಿಲ್ಲ. BJPಯವರು ತಾವೇನು ಹೇಳ್ಬೇಕು ಅದನ್ನು ಮಾತ್ರ ಸೇಫಾಗಿ ಹೇಳ್ಕೊತಾರೆ ಅನ್ನೋದಕ್ಕೆ ಪ್ರಹ್ಲಾದ್ ಜೋಶಿ ಅವರ ಆ ಒಂದು ಮಾತೆ ಸಾಕ್ಷಿ. ಹಿಂದಿ ಅನ್ನೋ ಪದವನ್ನೇ ಅವ್ರು ತೆಗಿಯಲ್ಲ, ಬರೀ ಇಂಗ್ಲೀಷ್ ಅಂತ ಹೇಳ್ತಾರೆ. ಹೀಗೆ ಸರ್ಕಾರ, DK ಶಿವಕುಮಾರ್, ಸಿದ್ದರಾಮಯ್ಯನವರು ಕಾನೂನು ಉಲ್ಲಂಘಿಸಿದ್ರೆ ಕ್ರಮ, ನಮ್ದೇನಿದ್ರು ಸರ್ಕಾರ ಉಳಿಸ್ಕೊಳ್ಳೋದು, ನಮ್ದೇನಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರಂತೆ ನಿಭಾಯಿಸೋದು, ಇದಕ್ಕೆ ವಿರೋಧ ಪಕ್ಷಗಳಿಂದ ಯಾವುದೇ ರೀತಿ ಟೀಕೆ ಎದುರಾಗದಂತೆ ಕಾಪಾಡ್ಕೋಬೇಕು. ಕನ್ನಡ ಸೆಕೆಂಡ್ ಸ್ವಾಮಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಫಸ್ಟು ಅಂತ ಅವರು.
BJPಯವರು ನಮಗೂ ಅಷ್ಟೇ, ನಮ್ಮ BJP ನಾವು ಹಿಂದಿ ಪರ ಸ್ವಲ್ಪ ನಿಂತ್ಕೋತೀವಿ, ನಮಗೆ ಹಿಂದಿ ಅನ್ನೋ ಪದ ನಾವು ಬಳಸೋದಿಲ್ಲ, ನಾವೇನಿದ್ರು ಇಂಗ್ಲೀಷ್ ವಿರುದ್ಧ ನಿಂತ್ಕೋತೀವಿ ಅಂತ ಅವರು. ಕನ್ನಡ ಯಾರಿಗೆ ಬೇಕು? ಕನ್ನಡ ಬೇಕಾಗಿರೋದು ಕನ್ನಡಿಗರಿಗಷ್ಟೇ. ರಕ್ಷಣಾ ವೇದಿಕೆ ಹೋರಾಟಗಾರರು ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಬೆಂಬಲ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಈಗ ನಾರಾಯಣಗೌಡರು ಬಂಧನದಲ್ಲಿದ್ದಾರೆ, ಮತ್ತಷ್ಟು ಹೋರಾಟ ಹೆಚ್ಚಾಗ್ತಾ ಇದೆ. ಇದಕ್ಕೆ ಜನರಿಂದ, ಸೋಷಿಯಲ್ ಮೀಡಿಯಾಗಳಿಂದ, ಮಾಧ್ಯಮಗಳಿಂದ ಸಹಕಾರ ಸಿಕ್ಕಿದ್ರೆ ದೊಡ್ಡ ಮಟ್ಟಿಗೆ ಇದು ಆಗುತ್ತೆ. ಇಲ್ಲಾಂದರೆ ಸರ್ಕಾರ ಮತ್ಯಾವುದೋ ಒಂದು ದೊಡ್ಡ ಪ್ರಕರಣ, ದೊಡ್ಡ ವಿಚಾರದಲ್ಲಿ ಇದನ್ನು ಸೈಡಿಗೆ ಹಾಕಿ ಸೈಲೆಂಟ್ ಆಗಿಬಿಡುತ್ತೆ.